ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಜೈನಾಪುರ ಕ್ರಾಸ್ ಹತ್ತಿರ ಬಸವನಬಾಗೇವಾಡಿ ವಿಶ್ವಕನ್ನಡ ಪ್ರಾಥಮಿಕ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶುಭ ಕೋರುವ ಸಮಾರಂಭ ಜರುಗಿತು. ಅಧ್ಯಕ್ಷತೆ ಶ್ರೀ ಎಬಿ ಬಿರಾದಾರ. ಅಧ್ಯಕ್ಷರು ವಿಶ್ವವಿದ್ಯಾವರ್ಧಕ ಸಂಘ ಬಸವನಬಾಗೇವಾಡಿ. ಉದ್ಘಾಟಕರಾಡಿ ಶ್ರೀ ಸುರೇಶ ಬ ಹಾರಿವಾಳ. ಅಧ್ಯಕ್ಷರು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಬಸವನಬಾಗೇವಾಡಿ. ಮುಖ್ಯ ಅತಿಥಿಗಳಾಗಿ ಶ್ರೀ ಕಲ್ಲು ಬಿ ಸೋನದ. ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಶ್ರೀ ಎಸ್.ಜಿ. ಪಾಟೀಲ. ಅಧ್ಯಕ್ಷರು ಸಿದ್ದರಾಮೇಶ್ವರ ಪತ್ತಿನ ಸಹಕಾರ ಸಂಘ ಬಾಗೇವಾಡಿ. ಶ್ರೀಮತಿ ಎ.ಎಸ್. ಗುಬ್ಬಾ. ಶಿಕ್ಷಣ ಸಂಯೋಜಕರು ಬಸವನಬಾಗೇವಾಡಿ. ಶ್ರೀ ಎಂ.ವಿ. ಗಬ್ಬೂರ ಬಿ.ಆರ್.ಪಿ. ಬಸವನಬಾಗೇವಾಡಿ. ಶ್ರೀಮತಿ ಎ.ಎಸ್. ಜುಗತಿ ಸಿ.ಆರ್.ಪಿ. ಬಸವನಬಾಗೇವಾಡಿ. ಶ್ರೀ ಪ್ರೇಮಕುಮಾರ ಮ್ಯಾಗೇರಿ. ಜಿಲ್ಲಾಧ್ಯಕ್ಷರು ಅಖಿಲ ಕರ್ನಾಟಕ ಹಂಡೆ ವಜೀರ ಕ್ಷೇಮಾಭಿವೃದ್ಧಿ ಸಂಘ ವಿಜಯಪುರ. ಶ್ರೀ ವಾಸುದೇವ ಮ್ಯಾಗೇರಿ. ಉದಯಕಾಲ ದಿನಪತ್ರಿಕೆ ವರದಿಗಾರರು ಬಸವನಬಾಗೇವಾಡಿ. ಶ್ರೀ ಬಿ.ಎನ್. ನಾಯಕರ. ನಿವೃತ್ತ ಚಿತ್ರಕಲಾ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳು, ಶಾಲಾ ಸಿಬ್ಬಂದಿ ವರ್ಗ ಮತ್ತು ಮಕ್ಕಳ ಪಾಲಕರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಹಿರಿಯರಾದ ಶ್ರೀ ಎ.ಬಿ. ಬಿರಾದಾರ್, ಅಧ್ಯಕ್ಷರು ವಿದ್ಯಾವರ್ಧಕ ಸಂಘ, ಇವರನ್ನು ನಮಸ್ಕರಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಆತ್ಮೀಯ ಸಹೋದರರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಶ್ ಹರವಾಳ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರು ಆತ್ಮೀಯ ಸಹೋದರರಾದ ಕಲ್ಲು ಸಣ್ಣರವರೇ, ಹಿರಿಯರು ಮಾರ್ಗದರ್ಶಕರಾದ ಶ್ರೀ ಎಸ್.ಜಿ. ಪಾಟೀಲ್ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಉದಯಕಾಲ ದಿನಪತ್ರಿಕೆಯ ವರದಿಗಾರರು ಹಾಗೂ ಆತ್ಮೀಯರಾದ ಶ್ರೀ ವಾಸುದೇವ ಮ್ಯಾಗೇರಿಯವರೇ ಹಾಗೂ ಆತ್ಮೀಯರು ನಿವೃತ್ತ ಕಲಾ ಶಿಕ್ಷಕರಾದ ಪಿ.ಎನ್. ನಾಯ್ಕರ್ ಶಿಕ್ಷಕರವರೇ ಹಾಗೂ ಯಾವತ್ತೂ ಈ ಶಾಲೆಯ ಮುಖ್ಯ ಗುರುಗಳೇ, ಗುರುಮಾತೆಯರೇ ಹಾಗೂ ವಿದ್ಯಾರ್ಥಿಗಳೇ, ಇವತ್ತು ಸಿ. ಬಿರಾದಾರ್ ಸರ್ ಅವರು ಒಂದು ಸಂಸ್ಥೆಯನ್ನು ಕಟ್ಟಿ ಇವತ್ತು ಅದನ್ನು ನಮ್ಮ ಬಸವನಬಾಗೇವಾಡಿ ತಾಲೂಕಿನಲ್ಲಿ ಮಾದರಿಯ ಒಂದು ಶಾಲೆಯನ್ನಾಗಿ ಮಾಡ್ಯಾರ ಅನ್ನೋದಕ್ಕೆ ಯಾವುದೇ ಒಂದು ಸ್ಪಷ್ಟವಾದ ನಮ್ಗೆ ಇಲ್ಲಿ ಕಾಣ್ತದೆ. ಯಾಕಂದ್ರೆ ಈ ವಿದ್ಯಾರ್ಥಿಗಳಿಗೆ ಅವರು ಒಂದು ಶಿಕ್ಷಣ, ಇಲ್ಲಿ ವಿದ್ಯಾರ್ಥಿಗಳವರು ಏನು ಈಗ ಬೀಳ್ಕೊಡೋ ಸಮಾರಂಭದ ಬಗ್ಗೆ ಅವರೇನು ತಮ್ಮ ಅನಿಸಿಕೆಗಳನ್ನು ತಿಳಿಸ್ತಿದ್ರು. ಆಗ 4ನೇ ವರ್ಗದ ವಿದ್ಯಾರ್ಥಿಗಳು ಕೂಡ ನಮ್ಮ ಮುಂದಿನ 5ನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಎ.ಬಿ. ಬಿರಾದಾರ್ ಹಿರಿಯರೇ, ಇವರು ತಮ್ಮೆಲ್ಲರ ಉದ್ದೇಶಿಸಿ ಮಾತನಾಡಿ ಶಿಕ್ಷಣದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿರ್ತಕ್ಕಂಥ ಹಿಂದಿನ ಎಪಿಎಂಸಿಯ ಸದಸ್ಯರು, ನಮ್ಮ ಬಸವನಬಾಗೇವಾಡಿಯ ಬ್ಲಾಕ್ ಕಾಂಗ್ರೆಸ್ ಕ್ರಿಯಾಶೀಲ ಅಧ್ಯಕ್ಷರು, ಆತ್ಮೀಯ ಅಣ್ಣನಾಗಿರ್ತಕ್ಕಂಥ ಸುರೇಶಣ್ಣ ಹರವಾಳ್ ಅವರೇ, ಇದೀಗ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮುತ್ತಿಗೆಯ ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷರು, ಹಂಡೆ ವಿಜಯ ಸಮಾಜದ ಜಿಲ್ಲಾ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಪ್ರೇಮಕುಮಾರ್ ಮ್ಯಾಗೇರಿ ಅಣ್ಣವರೇ, ನಮ್ಮ ಪಾಟೀಲ್ ಸರ್ ಅವರೇ, ನಾಯ್ಕರ್ ಸರ್ ಅವರೇ, ಜೊತೆಗೆ ಒಬ್ಬ ಪತ್ರಿಕಾ ಬಳಗದಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ವಾಸವಣ್ಣ ಮ್ಯಾಗೇರಿ ಅವರೇ, ಒಬ್ಬ ಕ್ರಿಯಾಶೀಲ ಸಿ.ಆರ್.ಪಿ. ಮೇಡಮ್ ಅವರು, ಜುಗತಿ ಮೇಡಮ್ ಅವರೇ, ಹಾಗೂ ಈ ನಮ್ಮ ಸಂಸ್ಥೆಯ ಕಟ್ಟಿ ಬೆಳೆಸಿ ಮಕ್ಕಳನ್ನು ಸಮಾಜದ ಮುಂಚೂಣಿಯಲ್ಲಿ ತರುವಲ್ಲಿ ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರುವಂಥ ಬಿರಾದಾರ್ ಸರ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಹೆಚ್ಚಿದ್ರೂ ಕೂಡ ವೈಯಕ್ತಿಕವಾಗಿ ಮಕ್ಕಳ ಮೇಲೆ ಗಮನ ಇಟ್ಟು ಕಲಿಸ್ತಾ ಇರ್ತಕ್ಕಂಥ ಎಲ್ಲ ಗುರು ವೃಂದವೇ, ಮುದ್ದು ವಿದ್ಯಾರ್ಥಿನಿಯರೇ, ಎಲ್ಲ ಪಾಲಕ ಬಂಧುಗಳೇ, ಗುರು ಹಿರಿಯರೇ, ಶಿಕ್ಷಣದ ಬಗ್ಗೆ ಆಗ ಒಬ್ಬರು ಮೇಡಮ್ ಅವ್ರು ಹೇಳಕತ್ತಿದ್ರು, ಬಿರಾದಾರ್ ಸರ್ ಬಗ್ಗೆ ಭಾಳ ಮಾತಾಡಂಗಿಲ್ಲ ಬಿರಾದಾರ್ ಸರ್ ಅಂತ ಹೇಳಿದ್ರು. ಅವರು ಬಿರಾದಾರ್ ಸರ್ ಭಾಳ ಮಾತಾಡಂಗಿಲ್ಲ, ಆದ್ರೆ ಅವ್ರ ಸೌಂಡ್ ಹೆಂಗಂದ್ರೆ ಏನು ವಿವಿಧ ವಸತಿ ಶಾಲೆಗೆ ಏನು ಆಯ್ಕೆ ಆಗ್ಯಾವ, ಅದು ಗಾಳಿ ಒಳ್ಳೆ ಸೌಂಡ್ ಇದು.
ಜೈನಾಪುರ ಶಾಲೆ ಅಂದ್ರೆ ಹೆಂಗೈತಂತಂದ್ರೆ ಪ್ರತಿ ವರ್ಷ ಇಷ್ಟು ಹುಡುಗರು ವಿದ್ಯಾರ್ಥಿಗಳು ಹಲವಾರು ವಿವಿಧ ವಸತಿ ಶಾಲೆಗಳಿಗೆ ಆಯ್ಕೆ ಆಗ್ತಾರ ಅಂತಕ್ಕಂಥ ಚರ್ಚೆ ಅದು ಬಾಯಿಗಡೆ ಹಾಕಿದ್ರು ಅದಕ್ಕೆ ಕಾರಣ ದುರಾದರ್ಶ ಅದು ಅದ ಸೌಂಡ್ ಅದು ಅದ ಮಾತಾಡೋದು ಅಂದ್ರೆ ಮಾಡುವಂತ ಕೆಲಸಗಳು ಮಾತಾಡ್ಬೇಕ ನಾವು ಮಾತಾಡೋದಕ್ಕಿಂತ ನಾವು ಏನ್ ಮಾಡ್ತೀವಿ ನಮ್ಮ ಸಾಧನೆಗಳ ಮಾತಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕು ಆ ನಿಟ್ಟಿನಲ್ಲಿ ದುರಾದರ್ಶರು ಕೂಡ ನಾವು ಕೂಡ ನಮ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಅರ್ಪಿತಾ ಸದಾಶಿವ್ ಹನ್ವಾರ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ವಿಶ್ವ ಪ್ರಾಥಮಿಕ ಶಾಲೆ, ಜೈನಾಪುರ ಕ್ರಾಸ್, ಬಸವನ ಬಾಗೇವಾಡಿ. ಇಂದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಈ ಬೀಳ್ಕೊಡುಗೆ ಸಮಾರಂಭವು ಸಂತೋಷದ ಜೊತೆಗೆ ಸ್ವಲ್ಪ ದುಃಖವನ್ನು ತರುತ್ತದೆ. ಹಲವು ವರ್ಷಗಳಿಂದ ನಮ್ಮ ಜೊತೆ ಓದಿ ಆಟವಾಡಿ ಅನೇಕ ಸುಂದರ ನೆನಪುಗಳನ್ನು ನಿರ್ಮಿಸಿದ 5ನೇ ತರಗತಿ ಅಕ್ಕ ಮತ್ತು ಅಣ್ಣಂದಿರು ಇಂದು ನಮ್ಮನ್ನು ಬಿಟ್ಟು ಹೊಸ ಜೀವನದತ್ತ ಹೆಜ್ಜೆಯಿಡುತ್ತಿದ್ದಾರೆ. ನಿಮ್ಮ ಜೊತೆ ಕಳೆದ ಕ್ಷಣಗಳು ನಮಗೆ ಸದಾ ಸಿಹಿ ನೆನಪಾಗಿ ಉಳಿಯುತ್ತವೆ. ಶಿಕ್ಷಣವೆಂಬುದು ಜೀವನವನ್ನು ಬದಲಿಸುವ ಅತ್ಯಂತ ಶಕ್ತಿಯುತ ಆಯುಧ ಎಂಬ ನುಡಿಮುತ್ತಿನಂತೆ ನೀವು ಪಡೆದಿರುವ ಶಿಕ್ಷಣ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿರಿಸಲಿ. ಹಾಗೆಯೇ ಯಶಸ್ಸು ಎಂದರೆ ಗುರಿಯನ್ನು ತಲುಪುವುದು ಮಾತ್ರವಲ್ಲ, ಪ್ರಯತ್ನವನ್ನು ಬಿಡದೆ ಮುಂದುವರಿಯುವುದಾಗಿದೆ ಎಂಬ ಮಾತಿನಂತೆ ನೀವು ಸದಾ ಪರಿಶ್ರಮದಿಂದ ಮುಂದೆ ಸಾಗುತ್ತಾ ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡುತ್ತೀರಿ ಎಂದು ನಮಗೆ ನಂಬಿಕೆ ಇದೆ. ಗುರುಗಳು ಮತ್ತು ಗುರುಮಾತೆಯರು ಈಗಾಗಲೇ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ನಿಮ್ಮನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡಿದ್ದಾರೆ. ಗುರುಗಳು ಕಂಡ ಕನಸು ಹಾಗೂ ನೀವು ಕಂಡ ಕನಸು ನನಸಾಗಲಿ ಎಂದು ನಾನು ಹಾರೈಸುತ್ತೇನೆ. ನನ್ನ ಈ ಮಾತುಗಳನ್ನು 2 ಕವನಗಳ ಮೂಲಕ ವಿರಾಮಗೊಳಿಸುತ್ತೇನೆ. ಅಕ್ಕ ಮತ್ತು ಅಣ್ಣಂದಿರ ಬಗ್ಗೆ ಕವನ. ಜೊತೆಯಲ್ಲಿ ಕಲಿತೆವು ಅಕ್ಷರದ ಪಾಠ, ಜೊತೆಯಲ್ಲಿ ಆಡುತ್ತೇವು ನಗು ನಲಿವಿನ ಆಟ. ಇಂದು ಸಾಗುವಿರಿ ನೀವು ಹೊಸ ಜೀವನಕ್ಕೆ, ನಮ್ಮ ಶುಭ ಹಾರೈಕೆ ನಿಮ್ಮ ಪಯಣಕ್ಕೆ. ಸದಾ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ವಿಶ್ವ ಕನ್ನಡ ಮೀಡಿಯಂ ಪ್ರೈಮರಿ ಸ್ಕೂಲ್, ಜೈನಾಪುರ ಕ್ರಾಸ್, ಬಸವನ ಬಾಗೇವಾಡಿ. ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ, ಅತಿಥಿಗಳೇ, ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಈ ಬೀಳ್ಕೊಡುವ ಸಮಾರಂಭದಲ್ಲಿ ನನ್ನ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ಈ ಬೀಳ್ಕೊಡುವ ಸಮಾರಂಭವನ್ನು ಕೇಳಿದರೆ ಆ ಕಡೆ ದುಃಖವೂ ಆಗುತ್ತದೆ, ಈ ಕಡೆ ಸಂತೋಷವೂ ಆಗುತ್ತದೆ. ಸಂತೋಷವೇಕೆಂದರೆ ಮುರಾರ್ಜಿ, RMS, ಕಿತ್ತೂರು, ಸೈನಿಕು, ಆಳ್ವಾಸ್, ಅಲ್ಪಸಂಖ್ಯಾತರ ನವೋದಯ ವಿವಿಧ ವಸತಿ ಶಾಲೆಗಳಿಗೆ ಹೋಗಲು ಇಷ್ಟವಾಗುತ್ತದೆ. ಈ ಕಡೆ ದುಃಖ ರೇಖೆಯಾಗುತ್ತಿದೆ ಎಂದರೆ ಈ ಶಾಲೆಯನ್ನು ಹಾಗೂ ಇಲ್ಲಿರುವ ಗುರುಗಳು ಮತ್ತು ಗುರುಮಾತೆಯನ್ನು ಬಿಟ್ಟು ಹೋಗುವುದು ದುಃಖವಾಗುತ್ತಿದೆ. ಹಾಗೂ ಇಲ್ಲಿರುವ ನನ್ನ ಆತ್ಮೀಯರಾದ ಗೆಳೆಯ ಮತ್ತು ಗೆಳತಿಯರನ್ನು ಬಿಟ್ಟು ಹೋಗುವುದು ದುಃಖವಾಗುತ್ತಿದೆ. ನಮ್ಮ ಪೋಷಕರು ನಮ್ಮ ಬಾಲ್ಯದ ಮೇಲೆ ಪ್ರವಾಹ ಬೀರಿದರೆ ನಮ್ಮ ಶಿಕ್ಷಕರು ಬೆಳಕನ್ನು ಒದಗಿಸಿ ಉತ್ತಮ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ. ತಪ್ಪು ಮಾಡಿದಾಗ ತಿದ್ದಿ ಹೇಳಿದ್ದಾರೆ. ಪೋಷಕರು ಹಾಗೂ ಶಿಕ್ಷಕರು ಒಳ್ಳೆಯ ನಡತೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಶಿಕ್ಷಕರು ಅವರು ಪಾಠ ಹೇಳುವುದರ ಜೊತೆಗೆ ಮುಂದಿನ ಭವಿಷ್ಯವನ್ನು ಕೂಡ ಹೇಳುತ್ತಾರೆ. ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ತಂದು ನನ್ನ ಶಾಲೆಯ ಕೀರ್ತಿಯನ್ನು ತರುತ್ತೇನೆ. ಗುರುಗಳು ನಾವು ಪ್ರತಿಯೊಂದು ಹೆಜ್ಜೆಯನ್ನು ತಿದ್ದಿ ಹೇಳಿದ್ದಾರೆ. ಜವಾಬ್ದಾರಿ ಹಾಗೂ ಅರಿವನ್ನು ಮೂಡಿಸಿದ್ದಾರೆ. ಮಾನಸಿಕ ಬಲವನ್ನು ದೃಢಗೊಳಿಸಿದ್ದಾರೆ ಹಾಗೂ ತಂದೆ ತಾಯಿಯಂತೆ ಪ್ರೀತಿ ತೋರಿಸಿದ್ದಾರೆ. ಇಂತಹ ಗುರುಗಳು ಸಿಕ್ಕಿರುವುದು ನಮ್ಮ ಪುಣ್ಯ. ಅದರಲ್ಲಂತೂ ನಮ್ಮ ಬಿರಾದರ್ ಗುರುಗಳಂತೂ ಎಲ್ಲಾ ವಿಷಯಗಳನ್ನು ನಮಗೆ ತಿಳಿಸಿಕೊಡುತ್ತಾರೆ. ಪಿನ್ನರಾಶಿಲಕ್ಕ, ಮಾನಸಿಕ ಸಾಮರ್ಥ್ಯ, ಬ್ರಾಹ್ಮಣ್, ಜನರಲ್ ನಾಲೆಜ್ ಎಲ್ಲಾ ವಿಷಯಗಳನ್ನು ನಮಗೆ ತಿಳಿಸಿಕೊಡುತ್ತಾರೆ. 15 ದಿನ ದಸರಾ ರಜೆಯಲ್ಲೂ ಸಹ ಆನ್ಲೈನ್ ತರಗತಿಗಳನ್ನು ಏರ್ಪಡಿಸಿದ್ದರು. ಬೆಳಕೋಡು ದಿನಾಚರಣೆ ಆಚರಿಸುತ್ತಿದ್ದೇವೆ. ಬೆಳಕೋಡು ದಿನ ಎಂದು ನೆನಪಿಸಿಕೊಂಡರೆ ಒಂದು ಕಡೆ ಸಂತೋಷ, ಇನ್ನೊಂದು ಕಡೆ ದುಃಖವಾಗುತ್ತದೆ. ಅಂದು ಪ್ರಥಮವಾಗಿ ಮನೆಯನ್ನು ಬಿಟ್ಟು ಶಾಲೆಗೆ ಸೇರಲು ಭಯವಾಗುತ್ತಿತ್ತು ಮತ್ತು ಅಳುತ್ತಿದ್ದೆ. ಆದರೆ ಶಿಕ್ಷಕರು ನನ್ನನ್ನು ಮಗನಂತೆ ನೋಡಿಕೊಂಡರು ಮತ್ತು ನಮ್ಮ ಅಣ್ಣ ಅಕ್ಕಂದಿರು ತಮ್ಮನಂತೆ ನೋಡಿಕೊಂಡರು.
ನಂತರದ ದಿನಗಳಲ್ಲಿ ಈ ಶಾಲೆಯ ವಾತಾವರಣ ಮನೆಗಿಂತಲೂ ಚೆನ್ನಾಗಿತ್ತು. ನನ್ನನ್ನು ಈ ಶಾಲೆಗೆ ಕಳಿಸಿದ ನನ್ನ ತಂದೆ ತಾಯಿಗೂ ಹಾಗೂ ಉತ್ತಮ ಶಿಕ್ಷಣ ನೀಡಿದ ಎಲ್ಲ ಶಿಕ್ಷಕರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನಿಂದ ಅಥವಾ ನಮ್ಮ ಸ್ನೇಹಿತರಿಂದ ಏನಾದರೂ ತಪ್ಪಾಗಿದ್ದರೆ ಎಲ್ಲರೂ ದಯಮಾಡಿ ಕ್ಷಮಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶಿಕ್ಷಕರ ಮಾರ್ಗದರ್ಶನ ನನ್ನ ಮುಂದಿನ ಭವಿಷ್ಯಕ್ಕೆ ಧೈರ್ಯ ತುಂಬುತ್ತದೆ ಎಂದು ಹೇಳುತ್ತಾ ಈ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ವಿಶ್ವ ಪ್ರಾಥಮಿಕ ಶಾಲೆ ಜೈನಾಪುರ ಕ್ರಾಸ್. ನಾನು ಶಾಲೆಯ ಬಗ್ಗೆ ಎರಡೆರಡು ಅನಿಸಿಕೆಗಳನ್ನು ಹೇಳುತ್ತೇನೆ. ಶಾಲೆ ಎಂದರೆ ಜ್ಞಾನ, ದೇಗುಲ, ಶಿಸ್ತು, ಸ್ನೇಹ ಮತ್ತು ಬದುಕಿನ ಪಾಠಗಳನ್ನು ಕಲಿಸುವ ನೆಚ್ಚಿನ ತಾಣ. ನುರಿತ ಶಿಕ್ಷಕರು ಮತ್ತು ಆಟದ ಮೈದಾನ, ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಸ್ನೇಹಪರ ವಾತಾವರಣ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣವಾಗಿವೆ. ಇದನ್ನು ಶಾಲೆಯನ್ನು ವಿಶೇಷಿಸುತ್ತವೆ. ನನ್ನೆರಡು ಅನಿಸಿಕೆಗಳಿಗೆ ವಿರಾಮ ಮಾಡುತ್ತೇನೆ. ಧನ್ಯವಾದ. 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ವಿಶ್ವ ಕನ್ನಡ ಮಾಧ್ಯಮ ಶಾಲೆ ಜೈನಾಪುರ ಕ್ರಾಸ್, ಬಸವನ ಬಾಗೇವಾಡಿ. ಇಂದು 5ನೇ ತರಗತಿ ಅಕ್ಕಂದಿರ ಅಣ್ಣಂದಿರ ಶುಭ ಕೋರುವ ಸಮಾರಂಭದಲ್ಲಿ ನಾನು ನನ್ನೆರಡು ಅನಿಸಿಕೆಗಳನ್ನು ಹೇಳಲು ಬಯಸಿಕೊಳ್ಳುತ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ನಮ್ಮ ಗುರುಗಳನ್ನು ಮತ್ತು ಗುರುಮಾತೆಯರನ್ನು ಮನದ ಆಳದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಗಲಾರದೆ ಅಳಲಾರದೆ ಕಳಲಾಡಿದೆ ಜೀವ, ತಾಳಲಾಗುತ್ತಿಲ್ಲ ಈ ಅಗಲಿಕೆಯ ನೋವ, ಒಡನಾಡಿಯಾದವರು ಒಡಲು ತರೆಯುತ್ತಿದ್ದರು, ಇಂದು ನಮ್ಮಿಂದ ಬೀಳ್ಕೊಂಡು ಹೋಗುತ್ತಿದ್ದರು ಅಕ್ಕಂದಿರು ಅಣ್ಣಂದಿರು. 4 ವರ್ಷಗಳ ಕಾಲ ನಾವು ಅವರ ಜೊತೆ ಕೂಡಿ ಆಡಿ ಕಲಿತ ಅನುಭವಗಳನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಏಕೆಂದರೆ ಅವರೆಲ್ಲರೂ ನನಗೆ ಅಷ್ಟು ಪ್ರೀತಿ ಕಾಳಜಿಯಿಂದ ಮಾತನಾಡಿಸುತ್ತಿದ್ದರು. ನನಗೆ ಒಂದು ಕಡೆ ಸಂತೋಷವಾಗುತ್ತಿದ್ದರೆ ಇನ್ನೊಂದು ಕಡೆ ದುಃಖವಾಗುತ್ತಿದೆ. ನಮ್ಮ ಅಕ್ಕ ಅಣ್ಣಂದಿರು ಹೆಚ್ಚಿನ ವಿದ್ಯಾಭ್ಯಾಸಗಳನ್ನು ಕಲಿತು ಮುಂದೆ ಹೋಗುತ್ತಿದ್ದಾರೆಂದು ಸಂತೋಷವಾಗುತ್ತಿದ್ದರೆ, ಅವರು ನಮ್ಮನ್ನು ಬಿಟ್ಟು ಹೋಗುತ್ತಿದ್ದಾರೆಂದು ದುಃಖವಾಗುತ್ತಿದೆ. ಗೆಳತನದ ಉಯ್ಯಾಲೆಯಲ್ಲಿ ತೇಲಾಡಿ ಸಾವಿರ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಹೆಸರು ನಿವೇದಿತಾ. ನಾನು 5ನೇ ತರಗತಿ ವಿದ್ಯಾರ್ಥಿನಿ. ನಮ್ಮ ಶಾಲೆ ಹೆಸರು ವಿಶ್ವ ಪ್ರಾಥಮಿಕ ಶಾಲೆ ಜೈನಾಪುರ ಕ್ರಾಸ್, ಬಸವನ ಬಾಗೇವಾಡಿ. ನಾನು ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯ ಗಣ್ಯರೇ, ಮುಖ್ಯ ಗುರುಗಳೇ, ಶಿಕ್ಷಕರೇ ಹಾಗೂ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ನಮ್ಮ ಪ್ರೀತಿಯ ಶಿಕ್ಷಕರು ತುಂಬಾ ಶಾಂತ ಸ್ವಭಾವ, ಕ್ರಿಯಾಶೀಲತೆ ಹಾಗೂ ಚಟುವಟಿಕೆಯಿಂದ ಕೂಡಿದಿರುವರು. ನಮಗೆ ಕನ್ನಡ, ಇಂಗ್ಲಿಷ್, ಗಣಿತ ಹೀಗೆ ವಿಷಯಗಳನ್ನು ಅತ್ಯಂತ ಸರಳತೆಯಿಂದ ಅರ್ಥವಾಗುವಂತೆ ಹೇಳಿದರು. ಅಂದರೆ ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳೆಂದರೆ ಅದು ಶಿಕ್ಷಕರು. ಅಂತ ಶಿಕ್ಷಕರಾದ ಬಿರಾದಾರ್ ಗುರುಗಳು, ಸೋಮನಕಟ್ಟಿ ಗುರುಮಾತೆ, ಹಳ್ಳಿ ಮಿಸ್, ಬಿದಿರ್ಕುಂದಿ ಮಿಸ್, ಪತಾರ್ ಮಿಸ್, ಪೂಜಾರಿ ಮಿಸ್ ಇವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಿರಿಯರಿಗೆ ಒಂದು ಕಿವಿಮಾತು, ಗುರುಗಳು ನಮಗೆ ಪ್ರತಿಯೊಂದು ಹೆಜ್ಜೆಯನ್ನು ತಿದ್ದಿ ತಿಳಿಸಿದ್ದಾರೆ. ನೀವು ಕೂಡ ಈ ಜ್ಞಾನ ತರಗತಿಯಲ್ಲಿ ಹೋಗಲಾಗಲಿಲ್ಲ, ಏಕೆಂದರೆ ಆಗ ಪರೀಕ್ಷೆಗಳು ತುಂಬಾ ಸಮೀಪ ಬಂದಿದ್ದವು. ಆದ ಕಾರಣ ನಾವು ಪ್ರವಾಸಕ್ಕೆ ಹೋಗಲಾಗಲಿಲ್ಲ. ಇನ್ನು ಪರಿಸರ, ಈ ಪಾಠದಲ್ಲಿ ನಾವು ತುಂಬಾ ಹೊಸ ವಿಚಾರಗಳನ್ನು ತಿಳಿದುಕೊಂಡೆವು ಮತ್ತು ನಮಗೆ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ತುಂಬಾ ಖುಷಿಯಾಗುತ್ತದೆ. ಸಾಮಾನ್ಯ ಜ್ಞಾನ ಅಥವಾ ಜಿಕೆ ಈ ವಿಷಯಕ್ಕೆ ಬಂದರೆ, ನಾವು 1ರಿಂದ 840 ಪ್ರಶ್ನೋತ್ತರಗಳನ್ನು ಓದಿದರೆ ನಾವು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯ, ಇನ್ನು ನಗರಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಇಲ್ಲಿರುವ ಶಿಕ್ಷಕರು ಮತ್ತು ನನ್ನ ಗೆಳತಿಯರು ಈ ಶಾಲೆ ತರಬೇತಿ ಅಂತಕ್ಕಂಥ ಪ್ರಾರಂಭ ಮಾಡಿದ್ದೆ. ಅವಾಗ ಅಲ್ಲಿಂದ ನಾವು ಇಲ್ಲಿ 1 ಎಕರೆ ಜಾಗವನ್ನು 2019ರಲ್ಲಿ 1 ಎಕರೆ ಜಾಗವನ್ನು ತಗೊಂಡು ಇಲ್ಲಿ ಶಾಲೆಯನ್ನು ಪ್ರಾರಂಭಿಸಬೇಕು ಅಂತಕ್ಕಂಥ ಉದ್ದೇಶದಿಂದ. ಇದಕ್ಕೆ ಮೊದಲ ಪ್ರೇರಣೆ ಇರ್ತಕ್ಕಂಥವ್ರು ಈ ಜುಗ್ತಿ ಮೇಡಮ್ಗಿಂತ ಪೂರ್ವದಲ್ಲಿ ಈ ನಮ್ಮ ಕ್ಲಸ್ಟರಿನ CRP ಅವರು ಬಾಗೇವಾಡಿ ಸರ್ ಇದೆ. ಆ ಬಾಗೇವಾಡಿ ಸರ್ ಬಂದಾಗ ಒಮ್ಮೆ ಅವ್ರು ನಮ್ಗೆ ಹೇಳ್ತಿದ್ರು, ನೀವು ಶಾಲೆ ಮಾಡಿ ಸರ್ ಬಹಳಷ್ಟು ಹುಡುಗರು ಕಲಿತಾವು ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಅದಕ್ಕಾಗಿ 2019ರಲ್ಲಿ ಶಾಲೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದಲೇ 1 ಎಕರೆ ಜಾಗ ಖರೀದಿ ಮಾಡಿದೆವು. ಆ ಖರೀದಿಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಹಾನ್ ಯಾರಪ್ಪ ಅಂದ್ರೆ ನಮ್ಮ
ಸುರೇಶ್ ಅಣ್ಣವರು. ಆ ಸುರೇಶ್ ಅಣ್ಣವರು ನಮಗೆ ಒಂದು ಎಕರೆ ನಮ್ಮ ಹೆಸರಲ್ಲಿ ಜಾಗವನ್ನ ಖರೀದಿ ಮಾಡಿಸಿ ಮತ್ತು ಅದನ್ನ ನಮ್ಮ ಸಂಘದ ಹೆಸರಲ್ಲಿ ಖರೀದಿ ಮಾಡಿ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದ್ರ ನಮ್ಮ ಸುರೇಶ್ ಅಣ್ಣವರು. ಅದಕ್ಕಾಗಿ ಅವರಿಗೆ ಅನಂತವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅದೇ ರೀತಿ ಈ ಒಂದು ಶಾಲೆ ಜಾಗ ತಗೊಂಡು ಅನ್ನ ಅಲ್ಲೇ ನಡೆಸಕತ್ತಿದ್ದೆವು. ಅವಾಗ ನಮಗ ಸರ್ ನೀವು ಶಾಲೆಗೆ ಪರ್ಮಿಷನ್ ತೋರಿ ಅಂತ ಮಾತಾಡ್ತಕ್ಕಂಥದ್ದನ್ನ ಪ್ರೇರಣೆ ನೀಡ್ತಕ್ಕಂಥವ್ರು ನಮ್ಮ ವಾಸುದೇವ ಮ್ಯಾಗೇರಿ ಅಣ್ಣವರು. ಅವ್ರು ಮೊದಲಿಗೆ ಬಂದು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಎಕರೆ ಜಾಗ ತಗೊಂಡಿದ್ದೆವು, ತಗೊಂಡು ತೊಗರಿ ಹಾಕಿದ್ದೆವು. ತೊಗರಿ ಮನೆಯನ್ನು ತೆಗೆದಿಟ್ಟಿಲ್ಲಿ ಅವ್ರು ಬಂದು ಅವಾಗ BO ಸಾಹೇಬ್ರು ಯಾರಿದ್ರಪ್ಪ ಅಂತ ತಳವಾರ ಸರ್ ಇದ್ರು. ಆ ತಳವಾರ ಸರ್ ಇದ್ದಾಗ ತಳವಾರ ಸರ್ನ ತಗೊಂಡು ನಾನು ಕರ್ಕೊಂಡು ಭೇಟಿ ಮಾಡಿಸಿದ್ರು. ಅವರು ಯಾರು ವಾಸುದೇವ ಮ್ಯಾಗೇರಿ ಅಣ್ಣವರು ಭೇಟಿ ಮಾಡಿಸಿದ್ರು. ಭೇಟಿ ಮಾಡಿಸಿ ಹೋಗಿ ನೀವು ಒಂದು 2 ಕೂಲಿಂಗ್ ಕಟ್ರಿ ಅಂತ 2 ಕೂಲಿಂಗ್ ಕಟ್ಟೋದ್ರೆ ಈ ತೊಗರಿನೆಲ್ಲ ತೆಗೆದು ಒಂದು ಅರ್ಧ